ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಿಂಗೆಲ್ಲ ಮಾತಾಡಿದ್ರು. ನಾವು ಬಜೆಟ್ ಅಲ್ಲಿ ಬಿಜೆಪಿಯ ಕೇಂದ್ರದ ಮಾಜಿ ಸಚಿವರು, ಮಾಜಿ ಎಂಪಿಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ಮುಸ್ಲಿಂ ಸಮುದಾಯವನ್ನ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ದೇಶಭಕ್ತಿನ ಕೇಳಿದ್ರು. ಅದ್ಯಾವುದೋ ದೇಶಕ್ಕೆ ಹೋಗಿ ಅಂದ್ರು. ಅವ್ರ ಅಜಾನ್ ಬಗ್ಗೆ ಪ್ರಶ್ನೆ ಕೇಳಿದ್ರು, ಪ್ರಾರ್ಥನೆ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅವ್ರ ಅಂಗಡಿಯಲ್ಲಿ ಏನು ತಗೋಬಾರ್ದು ಅಂತ ಕ್ಯಾಂಪೇನ್ ಮಾಡಿದ್ರು. ಹಲಾಲ್ ಬಗ್ಗೆ ಮಾತಾಡಿದ್ರು, ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಿಂಗೆಲ್ಲ ಮಾತಾಡಿದ್ರು. ನಾವು ಬಜೆಟ್ ಅಲ್ಲಿ ಮೈನಾರಿಟೀಸ್ಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸಪೋರ್ಟ್ ಮಾಡಿದ್ರೆ ಇದೇ ಬಿಜೆಪಿಯವರು ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಇದು ಮುಸ್ಲಿಂ ಬಜೆಟ್ ಅಂದ್ರು. ನಾವು ಗೌರವ ಕೊಟ್ಟು ಮೈನಾರಿಟೀಸ್ ನ ಎಂಪವರ್ ಮಾಡ್ತಿದ್ರೆ ಇವತ್ತು ನಾವು ಅವ್ರಿಗೆ ಗೌರವ ಕೊಡ್ತಿದೀವಿ. ಎಸ್, ಶಾಮನೂರ್ ಸಾಹೇಬ್ರ ಮನೆಯಲ್ಲಿ ಅವರು ತೀರ್ಕೊಂಡಿರೋದ್ರಿಂದ ಅದು ಸಂಪ್ರದಾಯ, ಸಮರ್ಥ ಕೊಟ್ಟಿದೀವಿ. ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಸಮರ್ಥ ಒಂದು ಹೊಸ ಜನರೇಷನ್ ಹುಡುಗ, ದಯವಿಟ್ಟು ಗೆಲ್ಲಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಸಾಹೇಬ್ರೆ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟೋವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ.